ಹಾಯ್ ಗೈಸ್, ನಾನು ದೀಕ್ಷಿತ್ ಫ್ರಮ್ ದಿ ವ್ಲಾಗ್ಸ್. ನಾವು ಇವತ್ತು ಹೋಗ್ತಾ ಇದೀವಿ ಧರ್ಮಸ್ಥಳಕ್ಕೆ. ಫುಲ್ ನೈಟ್ ಜರ್ನಿ ಮಾಡೋಣ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಕಾರೆಲ್ಲ ರೆಡಿ ಇದೆ, ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಎಷ್ಟೆಲ್ಲ ರೆಡಿನಾ? ಎಲ್ಲ ಡನ್ ಬ್ರೋ, ಡನ್. ಏನ್ರಿ ಬಾರಿ ಸಮಾಚಾರ? ನಮಸ್ಕಾರ ಅಭಿ. ಅವ್ರಿಲ್ಲಿಯವರು ಮೆಡಿಕಲ್ಸ್ ಅವರು, ಮಿನಿ MC ಸ್ಟ್ಯಾಂಡ್ ಇರೋ. ನಮಗ್ ಜಾಗ ಎಲ್ಲಿ ಇಟ್ಟಿದ್ದೀರಾ? ಬನ್ನಿ. ಜಾಗ ಅಲ್ಲಿದ್ಯಾ? ಸರಿ ಬನ್ನಿ. ನಮ್ ಮೇಡಮ್ ನಮ್ಗೆ ಬಾಯ್ ಮಾಡಿ, ಓ ನಮ್ಗಿಂತ ಮುಂಚಿತವಾಗಿ ಬತ್ತಾಳು ಹೇಳೋ, ಇವಳನ್ನ ಕಳ್ಸೋಣ. ಓಕೆ ಗೈಸ್, ಇಲ್ಲಿಂದ ಹೊರಡೋಣ. ಮುಂದೆ ಏನಿದೆ ವ್ಲಾಗ್ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸೋಣ ಬನ್ನಿ. ನಮ್ಮ ಪಾರಿದು ಏನ್ ಗುರು, ಇನ್ನು ಪೆಟ್ರೋಲ್ ಡೀಸೆಲ್ ನಿಮ್ಮ ಯೂಟ್ಯೂಬ್ ಹೇಳು, ನಿಮ್ಮ ಇದ್ರ ಬಗ್ಗೆ ಹೇಳ ಅಣ್ಣ. ನಮ್ದು ದಿ ಟೆಕ್ ಅಂತ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಕಾಲೇಜ್ ಯೂಟ್ಯೂಬ್ ಎಲ್ಲ ನೋಡ್ತಿರಲ್ವಾ ನೀವು? ನೋಡಿ ಅಣ್ಣ, ನಮ್ದು ಇದೆ. ಸಪೋರ್ಟ್ ಮಾಡೋಣ. ನಮ್ಗೆ 17 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ, ನೋಡ್ಬಿಟ್ಟು ಸಪೋರ್ಟ್ ಮಾಡೋಣ. ಫುಲ್ ನಮ್ಮ ಪಾರಿದೆ ಸ್ಪಾನ್ಸು. ದೊಡ್ಡ ಮನೆ ಹುಡುಗ ಹತ್ರ ಒಕ್ಕಳೆಲ್ಲ ಕೊಡ್ಸ್ಬಿಟ್ಟು ಎಷ್ಟೇ ಗುರು, ನೀ ಏನ್ ಗುರು, ನಿನ್ ಮುಖದಲ್ಲಿ ಏನ್ ಪಿಂಪಲ್ ಇಲ್ವಲ್ಲ? ಇವನ್ ಮುಖದಲ್ಲಿ ಏನು ಪಿಂಪಲ್ ಇಲ್ಲ. ಅವನು ಅನಿಮಲ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಅಣ್ಣನ್ ಕಿವಿ ಕೇಳಲ್ಲ ಅಂತಾನೆ, ನಮ್ಮ ಅಣ್ಣ ಮಾತಾಡಕ್ಕೆ ಬರಲ್ಲ ಅಂತ. ಇಬ್ರು ಒಂಚೂರು ದಪ್ಪ ಅವನೇ, ಸಣ್ಣ. ಗೈಸ್, 44 ಲೀಟರ್ ಗುರಿದು. ಹೌದು, 44 ಲೀಟರ್ಗೆ ಡೀಸೆಲ್ ಹಾಕ್ಸಿದೀವಿ. 44 ಲೀಟರ್ ಅಂತ ಕೇಳ್ತಿಲ್ಲ, ಇನ್ನೇನಲ್ಲಿ ಕಾಸ 44 ರೂಪಾಯಿನ ಹೇಳೋ. ಇಲ್ಲ ನಮ್ಮ MC ಸ್ಟ್ಯಾಂಡ್ ಎಲ್ಲೋದ್ರು ಒಂಥರ ಫುಲ್ಲು ಒಂಥರ ಸ್ಟ್ಯಾಂಡರ್ಡು, ದುಡ್ಡು ದೌಲತ್ತು. ನಾನು ಅಂದ್ರೆ ಗತ್ತು ಅಂದ್ರೆ ನಾನು ಅಂತಾರಲ್ಲ ಅವನೊಬ್ಬ. ಇದು ಆಕ್ಚುಲಿ ಚೆನ್ನಾಗಿರೋದು. ಚೇಂಜ್ ಆಗಿದ್ದಾರೆ. ಹೌದು ಗೈಸ್, ನಮ್ಮ ಪಾರಿಯವರು ಟೋಪಿ ಗಿಪಿ ಹಾಕೊಂಡು ಭಾಳ ಶೋಕಿ ಮಾಡ್ತಿದ್ರು. ಅದಕ್ಕೋಸ್ಕರ ಇವರು ಕೂದಲೇ ಮಿರರ್ಗೆ ಕಾಣ್ತಿದ್ದಂತೆ ಪಕ್ಕದಲ್ಲಿ ಬಂದವನು ಬೈದ ಪಾಪ. ಅದಕ್ಕೆ ಡ್ರೈವರ್ ಚೇಂಜ್ ಮಾಡ್ಕೊಂಡು ಮರ್ಯಾದಿರಲ್ಲ ನಾಳೆಯಿಂದ. ಅದಕ್ಕೆ ಏನೋ ಒಂದು ಹೇಳುವ ಸುಮ್ಮನೆ ಏನೋ ಪುಂಗ ಗಾಡಿ ಕೊಡು ಓಡಿಸ್ಬೇಕು ಗಾಡಿ ಕೊಡು ನಾನು ಓಡಿಸ್ತೀನಿ ಎಲ್ಲಾನು ವೀಡಿಯೋನೇ ಕಟ್ಟಿಟ್ಟು ಇದೀಗ ಬರ್ಬೇಕಿದು. ಫ್ಯಾಕ್ಟ್ ಏನೈತೆ ಬರ್ಬೇಕಿದೆ, ಬರ್ಬೇಕು. ಸರಿನಾ ಗುರು? ಗೈಸ್, ಇವ್ರಿಗೆ ರೋಡೇ ಗೊತ್ತಿಲ್ಲ ಗೈಸ್, ಯಾವ ರೋಡಲ್ಲಿ ಹೋಗ್ಬೇಕು ಕನ್ಫ್ಯೂಷನ್ ಆಗ್ಬಿಡೋರೆ ಇವ್ರು ಇಬ್ರು. ರೋಡ್ ಗೊತ್ತು ಕಣ, ಇಷ್ಟೊತ್ತಲ್ಲಿ ಯಾವ್ದೋ ಬೆಟರ್ ಆಪ್ಷನ್ ಅಂತ ನೋಡ್ತಾರೆ. ಮಧ್ಯದ ರೋಡಲ್ಲಿ ನಿಲ್ಸಾರೆ ಗೈಸ್. ಹೇಳಿ ಗೈಸ್, ಮಡಿಕೇರಿ ಮೇಲೆ ಬೆಸ್ಟ್ ನಡಿಯಪ್ಪ. ಬೆಸ್ಟ್ ಅಲ್ಲ ಗುರು, ಘಾಟ್ ಸೆಕ್ಷನ್ ಏನಕ್ಕೆ ನೈಟ್ ಮಾಮೂಲಿ ಶಿಸ್ತಾಗಿ ಎರಡಕ್ಕೂ ಬಂದೇ ಬರ್ತದೆ. ಎರಡಕ್ಕೂ ಬರ್ತದೆ. ಈ ಕಡೆ ಮಡಿಕೇರಿ ಮೇಲೆ ಹೋಗ್ಬೇಕು, ಅಲ್ಲೂ ಘಾಟ್ ಸೆಕ್ಷನ್ ಇರೋದೆಲ್ಲಿ ಗೊತ್ತಾ? ನೋಡಿ ಗೈಸ್ ಹೆಂಗ್ ಆಡ್ತಾರೆ ಗೈಸ್. ಇದು ಮಡಿಕೇರಿ ರೋಡ್, ಇದು ಮಡಿಕೇರಿ ರೋಡ್. ಮತ್ತೆ ಇಲ್ಲಿ ಯಾಕೆ ಇಷ್ಟೊತ್ತು 4 ಅವರ್ 8 ನಿಮಿಷ ಇದು ಘಾಟ್ ಸೆಕ್ಷನ್ ಅಲ್ಲ ಅಂದ್ಮೇಲೆ? ಇದು ಕಿಲೋಮೀಟರ್ ಸೇಮ್ ಇರೋದು, ಇದಕ್ಕೆ 20 ನಿಮಿಷ ಜಾಸ್ತಿ. ಯೋಚನೆ ಮಾಡು. ಆಲ್ರೆಡಿ ಅವನು ಔಟ್ ಆಗೋನೆ, ಅವನು ಘಾಟ್ ಸೆಕ್ಷನ್ ಇವರಿಬ್ರವ್ರೆ. ಮತ್ತೆ ಇಲ್ಲಿ ಅಭಿಯವನೇ ಯಾವ್ದು ಮಡಿಕೇರಿ ಮೇಲೆ ಹೋಗೋದ ನಡೆಯತ್ಲ. ಎರಡು ಗಾಡ, ಯಾಕಂದ್ರೆ 20 ನಿಮಿಷ ಜಾಸ್ತಿ ಏನಕ್ಕೆ ತೋರಿಸ್ತು ಅಲ್ಲಿಗೆ. ಅದು ಗಾರ್ಡ್ ಆಗೋದು ಘಾಟ್ ಸೆಕ್ಷನ್. ಗಾರ್ಡ್ ಜಿ ಘಾಟ್ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಗಾರ್ಡ್ ಅಲ್ಲ, ನಡಿಯೋರು ಆಯ್ತು, ಸ್ಟ್ರೈಟ್ ನಡಿ. ಪಿಕ್ಚರ್ ಈಗ ಗುರು, ಏನೇನ್ ಪ್ಲಾನ್ಸ್ ನಮ್ಗೆ ಹೇಳಿ ಒಂಚೂರು. ಎಲ್ಲಿಗೆ ಹೋಯ್ತಾ ಇದೀವಿ ನಾವು, ಏನು ಸುಮ್ನೆ ಬಂದ್ಬಿಟ್ಟು ಮನೆಗೆ ಹತ್ತಿಸ್ಕ ಬಂದ್ಬಿಟ್ರಲ್ಲ ಗುರು. ನನಗೂ ಗೊತ್ತಿಲ್ಲ ಗುರು. ನೋಡಿದ್ರೆ ದೇವಸ್ಥಾನಕ್ಕೆ ಮ್ಯಾಚ್ ಬಾಕ್ಸ್ ಎತ್ಕ ಬರ್ತಾನೆ, ನೀನ್ ನೋಡಿದ್ರೆ ನಾನು ಗೊತ್ತಿಲ್ಲ ಗುರು, ನಿದ್ದೆ ಮಾಡ್ಬೇಕು ಅಂತ ರೋಡೇ ಗೊತ್ತಿಲ್ಲ ಅಂತ. ನಾನು ಮನೇಲೆ ಇದ್ದೆ. ನಮ್ಮ ಕರ್ಕ ಬಂದಿರೋರು ನಮ್ಮ ಮಿಸ್ಟರ್ ಪಾರ್ಥ ಚಕ್ರವರ್ತಿ ಅವರು. ನೀವು ಕೇಳಿ ಪ್ಲಾನ್ ಏನಿಲ್ಲ, ಹೋಗಿ ಕೈ ಮುಗಿಬೇಕಂತ ಇವ್ರಿಗೆ ಇದ್ದಿದ್ದಂಗೆ ಹೋಗ್ಬೇಕು ಅನಿಸ್ತಂತೆ ಕರ್ಕ ನಮ್ನು 5 ಜನನು. ಡ್ರೈವರ್ ಎಲ್ಲೆಲ್ಲ ನುಗ್ಬಿಟ್ಟಲ್ಲ, ಯಾವ್ದು ಇದು ರೋಡು ತಿರ್ಸಾಲ ಇದ್ದೆ ಕಣ. ರೈಟ್ ಹೋಗ್ಬೇಕಿತ್ತಾ? ಇವ್ ಗುರು, ಇದು ಯಾಕೆ ಗುರು ನೀ ಇಲ್ಲೆಲ್ಲ ತಿರ್ಗಿಸ್ಬಿಡ್ರೆ? ಹಿಂಗೆ ಗುರು, ಏನು ಮಾಡಕ್ಕಾಗಲ್ಲ. ವಿದ್ಯಾರ್ಥಕದಲ್ಲಿ ಬಿಲ್ಡಿಂಗ್ ದೊಡ್ಡದು, ಅಲ್ಲಿ ಯಾರು ನುಡುಕ್ಬೇಕು ಯಾರು ನುಡುಕ್ಬಾರ್ದು. ಬಟ್ ಮಂಕು ಬುದ್ಧಿ ಇಲ್ಲ, ಒಂಚೂರು ಸ್ಲೋ ಪ್ರೊಸೆಷನ್ ಅಷ್ಟೇ. ಅದು ಬಿಟ್ರೆ ಎಲ್ಲ ಇದಾರೆ ಪಾಪ. ನೀವ್ ಯಾಕೆ ಗುರು ಹಂಗ ಆಡ್ಕತ್ಯಾ? ಇಂಜಿನಿಯರಿಂಗ್ ಸ್ಟೂಡೆಂಟ್ ಗುರು ಅವನು. ಏನ್ ಕಣ್ಣ ಮಾಡ್ತೀಯಾ? ಇವ್ನು ಯಾವ ಸೀಮೆ ನಮ್ಮ ಮೈಸೂರು ನಂಜನಗೂಡವನೇ ಅವನು. ಒಂದು ಲೋಕಲ್ ರೂಟ್ಗಳು ಗೊತ್ತಿಲ್ಲ ಇವನ್ಗೆ. ಕಟ್ಕೊಳ್ಳೋ ಸುಮ್ ನಡಿಯೋ ನೆಟ್ಗೆ ಹೇಳ್ತೀನಿ.
ನೀವು ಹಳೇಪುರದವ್ರಲ್ವಾ ಗುರು, ಹಳೇದ್ರಾಗಿ ಇವರು ಮ್ಯಾಪ್ಸ್ ನೋಡ್ಕೊಂಡಿರೋದು. ಹೊಸಪುರದವರು ಊರದಲ್ಲೂ ಮನೆ ಗೊತ್ತಿಲ್ಲ ಅವನಿಗೆ, ಪಕ್ಕದ ಮನೆ ನುಗ್ಬಿಡಿದ ಮನೆ ಅವ್ರ ಗಂಡ ವಾಡ್ದ ನೋಡು, ಯಾರು ಇಲ್ಬೇಕಾದ್ರೆ ನುಗ್ಗಿದಿಲ್ಲ ನೀ ಅಂತ ಬಹಳ ಇದೆ. 18+ ಬ್ಲಾಗ್ ಆಗೋಯ್ತು. ಯಾರು ಇಲ್ಲ ಅಂದ್ರೆ ಯಾರು ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಯಾವ್ದೋ ಗೈಸ್ ಈ ಊರಿಗೆಲ್ಲ ಕರ್ಕೊಂಡ್ ಬಂದ್ಬಿಡನೆ ಗೈಸ್. ಅಡಕ್ನಳ್ಳಿ ಅಂತ ಗೊತ್ತು ಗೈಸ್, ಅಡಕ್ನಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಹೌದೌದು, ತಾಂಡೂಪುರ ಕ್ರೈಸ್ಟ್ ಸ್ಕೂಲ್ ಬರುತ್ತಿದ್ದು. ಅಭಿ ಅವ್ರಿಗೆ ಗೊತ್ತಿದೆ. ನ್ಯೂಸ್ ರಿಪೋರ್ಟರ್ ತರ ಮಾತಾಡ್ತಿದ್ಯಲ್ಲ. ವರ್ಷನು ಸಾಲಿ ಆಲ್ರೆಡಿ ಮೀಡಿಯಾದವ್ರಿಗೆ ಒಂದು 6-7 ತಿಂಗಳ ಹಿಂದ್ಗಡೆ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅಂತ 5.2 ಟಾಪ್ 2 ಹೊಡೆದ್ರು ಗೈಸ್. ಇನ್ನು ನಾವು ಹುಣಸೂರಿಗೆ ಬಂದಿದ್ದೀವಿ. ಇದು ಹುಣಸೂರ ಗುರು? ಹುಣಸೂರಿಗೆ ಬಂದಿದ್ದೀವಾ? ಮೈಸೂರಲ್ಲಿ ಆಯ್ತು, ಈಗ ಹುಣಸೂರಲ್ಲಿ ಸ್ಟಾಪು. ಅದು ಎಷ್ಟೊತ್ತು ಕರ್ಕೊಂಡೋಗಿ ಧರ್ಮಸ್ಥಳಕ್ಕೆ ರೀಚ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ರೋಡಲ್ಲಿ ಮಧ್ಯರಾತ್ರಿಯಲ್ಲೇ ನಿಂತ್ಕೊಂಡು ಬ್ಲಾಗ್ ಮಾಡಿಸ್ತಾರೆ ಗೈಸ್ ನನಗೆ. ಊಟ ತಿಂಡಿ ಆಗಿದೆ, ಏನ್ ಮಾಡ. ಬನ್ನಿ ಓಡ್ಲುಗೋ ಮಾಮ ಪಾಪನ. ಗುರು ನಮ್ಮ ಪಾರ್ಕ ಹುಷಾರು ಗುರು. ನೋಡಿ ರೋಡ್ ಕಾಣಿಸುತ್ತಾ? ಏನು ಕಾಣಿಸ್ತಿಲ್ಲ. ಮಳೆ ಬೇರೆ ಸಕ್ಕತ್ತಾಗಿ ಹೊಡಿತಿದೆ. ಆಲ್ರೆಡಿ 4:05 ಗಂಟೆ ಆಗಿದೆ. ಕಾಣಿಸ್ತೈತಲ್ಲ ರೋಡು ಚೆನ್ನಾಗೆ. ಇವಾಗ ಫ್ಲಾಶ್ ಆಗಿದ್ದು ಕಾಣಿಸ್ತೈತೆ. ಫ್ಲಾಶ್ ಆಫ್ ಮಾಡಿದ್ರು ಕಾಣಿಲ್ಲ. ನಮ್ಮ ಡ್ರೈವರ್ ಅಣ್ಣ ನಮ್ಮನ್ನ ಸೇಫಾಗಿ ಕರ್ಕೊಂಡಿದ್ದಾರೆ. ಕ್ರೆಡಿಟ್ ಗೋಸ್ಟು ನಮ್ಮ ಇವಾಗ ಜಸ್ಟ್ ರೂಮಿಂದ ಬಂದು ಹೊರಗಡೆ ಬಂದಿದ್ದೀವಿ. ಒಂದು ಒಳ್ಳೆ ವ್ಯೂ ತಗೊಳ್ಳೋಣ ಅಂತ. ಹೆಂಗಿದೆ ಪಾರ್ಥ ವ್ಯೂ? ಸೂಪರ್ ಆಗೈತೆ, ಒಳ್ಳೆ ರೂಮು, ಸೇಮ್ ಹೋಮ್ ಸ್ಟೇ ಫೀಲಿಂಗ್ ಬರ್ತೈತೆ. ಹೌದಾ? ಅಲ್ಲಿ ಇವಾಗ ಗೈಸ್ ನಾವು ರೆಡಿ ಆಗಿ ಎಲ್ಲರೂ ಸ್ನಾನ ಮಾಡಿಕೊಂಡು ದೇವಸ್ಥಾನ ದರ್ಶನಕ್ಕೆ ಹೋಗಬೇಕು. ನಮ್ಮ ಅಭಿ ಅವರ ಇನ್ಫ್ಲೂಯೆನ್ಸಿಂದ ನಮ್ಗೊಂಥರ ದೇವ್ರ ದರ್ಶನ ಈಸಿಯಾಗಿ ಆಗ್ತಾ ಇದೆ. ಅಲ್ಲಿ ಹೋಗಿ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ಸ್ ಎಲ್ಲ ರೆಡಿಯಾಗಿ ಒಂದು ನಮ್ಮ ಪಾರ್ಥ ಪಾಪ ಎಲ್ರಿಗೂ ಪಂಚೆಲ್ಲ ಉಡ್ಸ್ಕೊಟ್ಟ. ನಮಗೆ ಅದು ಪ್ರಾಬ್ಲಮ್ ಇರಲಿಲ್ಲ, ನಮ್ಮದು ವೆಲ್ಕ್ರೋ ಇತ್ತು, ಹೆಂಗೋ ಮೇಂಟೈನ್ ಆಯಿತು. ಇವಾಗ ಬನ್ನಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ ಒಳಗಡೆ. ಇವಾಗ ಜಸ್ಟು ಇದೊಂಥರ ಚಿಕ್ಕ ಲೋಕಲ್ ಮಾರ್ಕೆಟ್ ಥರ ಬಂದಿದ್ದೀವಿ ಒಳಗಡೆ. ಏನು ಪಾರಿ ನೀವು ಪಂಚೆ ಉಡ್ಸ್ಕೊಳ್ಳೋದು ಒಂದು ಸಾಹಸ ಮಾಡ್ತಿಲ್ಲ. 1 ಅವರ್ ಮಾಡೋಣ ಗೈಸ್. ಪಂಚೆ ಉಡ್ಸ್ಕೊಳ್ಳೋದ್ರಿಂದ ಎಲ್ಲ ಸಕ್ಸಸ್ ಒಂದು ಸತಿ ಸಕ್ಸಸ್ ಆಗಿದೆ, ಸಕ್ಸಸ್ ಆಗಿದೆ. ದೇವ್ರ ದರ್ಶನ ಆಯಿತು. ನಾವು ಇವಾಗ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ. ತುಂಬ ಚೆನ್ನಾಗಿತ್ತು ಅಂದ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಕ್ಯೂ ಇತ್ತು. ನಮ್ಮ ಅಭಿಯವರ ಇನ್ಫ್ಲೂಯೆನ್ಸ್ ಮತ್ತು ಅವರ ಒಂದು ಪ್ರೊಸೀಜರಿಂದ ನಮಗೆ ಡೈರೆಕ್ಟ್ ಎಂಟ್ರಿ ಸಿಕ್ತು. ಇವಾಗ ಜಸ್ಟ್ ಬಂದು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಈ ನನ್ನ ಮಕ್ಕಳು ತುಂಬ ಲೇಟ್ ಮಾಡಿದ್ರು. ಪಾರ್ಥ ಆಗಲಿ, ಯಶ್ ಆಗಲಿ, ಪಾರಿ ಆಗಲಿ ಎಲ್ಲರೂ ಲೇಟ್ ಮಾಡಿದ್ರು. ಕಾರಣ ಎಲ್ಲ ಡಿಸ್ಕ್ಲೋಸ್ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ, ಅಷ್ಟು ಪ್ರಾಬ್ಲಮ್ ಆಯಿತು. ಆ್ಯಂಡ್ ಅಲ್ಲಿ ನೀರಿದ್ದಿದ್ದಕ್ಕೆ ಕಾರಣ ಅದೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ಅಲ್ಲಿ ಸಖತ್ ನೀರಿತ್ತು. ಆ ಜಾಗದಲ್ಲಿ ಬಿದ್ದು ಫೋನ್ ಹೊಡೆದೋಯ್ತು. ಹೊಡೆದೋಗಿ ನೋಡಿ ಅಲ್ಲಿ ಲೈನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಇದನ್ನು ಇವಾಗ ಸರ್ವಿಸ್ ಮಾಡ್ಸೋಕ್ಕೆ ತೊಗೊಂಡು ಹೋಗಬೇಕು. ಖರ್ಚು ವಿಪರೀತ ಆಗಿದೆ. ಸೊ ಬನ್ನಿ ಇವಾಗ ದೇವ್ರ ದರ್ಶನ ಮಾಡೋಣ. ನಮ್ಮ ಅಭಿದು ಇನ್ಫ್ಲೂಯೆನ್ಸ್ ನಡೆದ್ರೆ ಒಳಗೆ ಹೋಗಿ ದರ್ಶನ ಮಾಡ್ತೀವಿ, ಇಲ್ಲ ಅಂದರೆ ಹೊರಗಡೆ ಬರ್ತೀವಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಟ್ರ್ಯಾಕಿಂಗ್. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಧರ್ಮಸ್ಥಳದ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ.